ಹಲೋ ಡಿಯರ್ ವಿಜೇಂದ್ರ ಕ್ಷತ್ರಿಯ ಚಾನಲ್ಗೆ ನಿಮಗೆ ಸ್ವಾಗತ. ಈ ವಿಡಿಯೋದಲ್ಲಿ ರೋಲ್ ಆಫ್ ಟೆಕ್ನಿಷಿಯನ್ಸ್ ಇನ್ ಹಾಸ್ಪಿಟಲ್ಸ್ ಈ ವಿಷಯದ ಮೇಲೆ ಒಂದು ಚಿಕ್ಕ ಎಸ್ಸೆ ಇದೆ. ಇಂಗ್ಲೀಷ್ನಲ್ಲಿರುವ ಈ ಪ್ರಬಂಧವನ್ನು ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನಿಮಗೆ ತುಂಬ ಸುಲಭವಾಗಿ ಇದು ಅರ್ಥವಾಗುತ್ತೆ. ಹಾಗೆಯೇ ನಿಮಗೆ ಇನ್ನೊಂದು ಟಾಪಿಕ್ ಆಗಿರ್ತಕ್ಕಂಥ ಹಾಸ್ಪಿಟಲ್ ವೇಸ್ಟ್ ಮ್ಯಾನೇಜ್ಮೆಂಟ್, ಇದರ ಮೇಲೆ ಕೂಡ ಒಂದು ಪ್ರಬಂಧ ಇದೆ. ಅದರ ಲಿಂಕನ್ನು ನಾನು ಈ ವಿಡಿಯೋದ ಕೊನೆಯಲ್ಲಿ ಕೊಟ್ಟಿರ್ತೀನಿ. ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದರೆ, ನೀವು ಹೈಸ್ಕೂಲಲ್ಲಿ ಕನ್ನಡ ಮೀಡಿಯಮ್ನಲ್ಲಿ ಓದಿದರೆ ಇಂಗ್ಲೀಷು ಅಷ್ಟೊಂದು ಸ್ಟ್ರಾಂಗ್ ಆಗಿ ಇರೋದಿಲ್ಲ. ಅದಕ್ಕೋಸ್ಕರ ನಿಮಗೆ ಯಾವಾಗ ಫ್ರೀ ಸಮಯ ಸಿಗುತ್ತೋ ಆಗ ಇದೇ ಚಾನಲ್ನಲ್ಲಿ ಒಂದು ಒಳ್ಳೆಯ ಕೋರ್ಸ್ ಇದೆ. ನಿಮಗೆ ಓದಲಿಕ್ಕೆ ಬರೀಲಿಕ್ಕೆ ಬರ್ತಿದ್ದರೆ ಆಯಿತು. ಒಂದು ಸ್ಟ್ರಾಂಗ್ ಇಂಗ್ಲೀಷ್ಗೆ ಮಾತಾಡೋಕ್ಕೆ, ಬರೆಯೋಕ್ಕೆ, ಓದೋದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ತುಂಬ ಚೆನ್ನಾಗಿ ಬರಬೇಕು ಅಂತಂದರೆ ಇದರಲ್ಲಿ ಸುಮಾರು 60 ವಿಡಿಯೋಗಳ ಒಂದು ಕೋರ್ಸ್ ಇದೆ. ನೀವು ಒಂದಾದ ನಂತರ ಒಂದು ವಿಡಿಯೋನ ನೋಡ್ತಾ ಹೋದರೆ ತುಂಬ ಚೆನ್ನಾಗಿ ಇಂಗ್ಲೀಷನ್ನು ಕಲಿತೀರಾ. ತುಂಬ ಜನ ಇದರ ಪ್ರಯೋಜನ ಪಡೆದಿದ್ದಾರೆ. ನೀವು ಕೂಡ ಇದರ ಪ್ರಯೋಜನ ಪಡ್ಕೊಳ್ಳಿ. ಮತ್ತು ನಿಮ್ಮ ಫ್ರೆಂಡ್ಸ್ಗೆ, ಈಗ ಯಾರು ಹೈಸ್ಕೂಲಲ್ಲಿದ್ದಾರೋ, ಸ್ಪೆಷಲಿ 8th 9th ಸ್ಟ್ಯಾಂಡರ್ಡಲ್ಲಿದ್ದರೆ ಅವ್ರಿಗೆ ಹೇಳಿ, ಕೆಲವೇ ದಿನಗಳಲ್ಲಿ ಅವರು ಇಂಗ್ಲೀಷನ್ನು ತುಂಬ ಚೆನ್ನಾಗಿ ಕಲಿತಾರೆ. ಅದಕ್ಕೆ ಯೂಟ್ಯೂಬ್ನಲ್ಲಿ ವಿಜಯೀಂದ್ರ ಕ್ಷತ್ರಿಯ ಅಂತ ಟೈಪ್ ಮಾಡಿ, ನಿಮಗೆ ನನ್ನ ಚಾನಲ್ ಸಿಗುತ್ತೆ. ಅದನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಆಮೇಲೆ ಪ್ಲೇಲಿಸ್ಟ್ಸ್ ಅಂತ ಕಾಣುತ್ತೆ, ಅದನ್ನು ಒತ್ತಿ ಅದರಲ್ಲಿ ನೀವು ಇಂಗ್ಲೀಷ್ ಬೇಸಿಕ್ಸ್ ಫಾರ್ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಅಂತ ಬರುತ್ತೆ. ಅದನ್ನು ಆಯ್ಕೆ ಮಾಡಿಕೊಂಡು ಒಂದಾದ ನಂತರ ಒಂದು ನಿರಂತರವಾಗಿ ವಿಡಿಯೋನ ನೋಡ್ತಾ ಹೋದರೆ ಇಂಗ್ಲೀಷನ್ನು ಕೆಲವೇ ದಿನಗಳಲ್ಲಿ ತುಂಬ ಚೆನ್ನಾಗಿ ಕಲಿತೀರ. ಇದರಲ್ಲಿ ಯಾವ ಅನುಮಾನವೂ ಇಲ್ಲ. ಈಗ ರೋಲ್ ಆಫ್ ಟೆಕ್ನಿಷಿಯನ್ಸ್ ಇನ್ ಹಾಸ್ಪಿಟಲ್ಸ್. Introduction. In olden days, the native doctors, Vaidyas and Hakims used to carry out both diagnosis and treatment. ಹಿಂದಿನ ಕಾಲದಲ್ಲಿ ನಾಟಿ ವೈದ್ಯರು ಮತ್ತು ಹಕೀಮರು ರೋಗ ಪತ್ತೆ ಹಚ್ಚುವುದನ್ನು ಮತ್ತು ಗುಣಪಡಿಸುವುದನ್ನು ತಾವೇ ಮಾಡುತ್ತಿದ್ದರು. ಫಾರ್ ಡಯಾಗ್ನೋಸಿಸ್ ದೇ ಫೆಲ್ಟ್ ದ ಪಲ್ಸ್ ಆ್ಯಂಡ್ ಆಸ್ಕ್ಡ್ ದ ಪೇಷಂಟ್ಸ್ ವಾಟ್ ದೇ ಫೆಲ್ಟ್. ರೋಗ ಪತ್ತೆ ಹಚ್ಚುವುದಕ್ಕೆ ಅವರು ನಾಡಿ ಮಿಡಿತವನ್ನು ಗಮನಿಸುತ್ತಿದ್ದರು ಮತ್ತು ರೋಗಿಗಳನ್ನು ತಮಗೇನನಿಸುತ್ತದೆ ಎಂದು ಕೇಳಿ ತಿಳಿದುಕೊಳ್ಳುತ್ತಿದ್ದರು. ದಿಸ್ ಸಿಸ್ಟಮ್ ವೆಂಟ್ ಆನ್ ಫಾರ್ ಅ ವೆರಿ ಲಾಂಗ್ ಟೈಮ್ ಇನ್ ಇಂಡಿಯಾ. ಭಾರತದಲ್ಲಿ ಈ ಪದ್ಧತಿಯು ಬಹಳ ಕಾಲದವರೆಗೆ ನಡೆದುಕೊಂಡು ಬಂದಿತು. ವೆನ್ ದ ಯುರೋಪಿಯನ್ಸ್ ಕೇಮ್ ಟು ಇಂಡಿಯಾ, ಭಾರತಕ್ಕೆ ಯುರೋಪಿಯನ್ಗಳು ಬಂದ ನಂತರ ದೇ ಇಂಟ್ರೊಡ್ಯೂಸ್ಡ್ ದೇರ್ ಸಿಸ್ಟಮ್ ಆಫ್ ಮೆಡಿಸಿನ್ ಕಾಲ್ಡ್ ಅಲೋಪಥಿ. ಅವರು ತಮ್ಮ ಪದ್ಧತಿಯಾದ ಅಲೋಪಥಿಯನ್ನು ಭಾರತದಲ್ಲಿ ಪರಿಚಯಿಸಿದರು. Things changed rapidly as this system readily adopted machines for diagnosis. ಈ ಪದ್ಧತಿಯು ರೋಗವನ್ನು ಪತ್ತೆ ಹಚ್ಚುವ ಕಾರ್ಯದಲ್ಲಿ ಯಂತ್ರಗಳ ಬಳಕೆಯನ್ನು ತುಂಬ ಬೇಗನೆ ಅಳವಡಿಸಿಕೊಂಡಿತು. Better diagnosis was possible with the use of machines. ಯಂತ್ರಗಳ ಬಳಕೆಯಿಂದ ರೋಗವನ್ನು ಪತ್ತೆ ಹಚ್ಚುವುದು ಚೆನ್ನಾಗಿ ಆಗತೊಡಗಿತು. When the machines were few and simple, doctors handled them themselves. ಯಂತ್ರಗಳ ಸಂಖ್ಯೆ ಕಡಿಮೆ ಮತ್ತು ಸರಳವಾಗಿದ್ದಾಗ ಡಾಕ್ಟರ್ಗಳು ಅವುಗಳ ನಿರ್ವಹಣೆಯನ್ನು ತಾವೇ ಮಾಡಿಕೊಳ್ಳುತ್ತಿದ್ದರು. ಬಟ್ ವೆನ್ ಡಿಫರೆಂಟ್ ಟೈಪ್ಸ್ ಆಫ್ ಮಷೀನ್ಸ್ ವೇರ್ ಇಂಟ್ರೊಡ್ಯೂಸ್ಡ್, ಆದರೆ ಯಾವಾಗ ಬೇರೆ ಬೇರೆ ತರಹದ ಯಂತ್ರಗಳನ್ನು ಪರಿಚಯಿಸಲಾಯಿತೋ ಆಗ ದ ನೀಡ್ ಫಾರ್ ಆಪರೇಟಿಂಗ್ ಆ್ಯಂಡ್ ಮೇಂಟೈನಿಂಗ್ ವಾಸ್ ಫೆಲ್ಟ್. ಅವುಗಳ ಚಾಲನೆ ಮತ್ತು ನಿರ್ವಹಣೆಗಾಗಿ ಬೇರೆ ಒಂದು ವ್ಯವಸ್ಥೆ ಬೇಕೆಂದು ಅನಿಸಿತು. ದೆನ್ ಅ ನ್ಯೂ ಎಂಟಿಟಿ ವಾಸ್ ಇಂಟ್ರೊಡ್ಯೂಸ್ಡ್ ಇನ್ ದ ಫೀಲ್ಡ್ ಆಫ್ ಮೆಡಿಸಿನ್ ಕಾಲ್ಡ್ ಮೆಡಿಕಲ್ ಟೆಕ್ನಿಷಿಯನ್ಸ್. ಆಗ ವೈದ್ಯಕೀಯ ರಂಗದಲ್ಲಿ ಒಂದು ಹೊಸ ವ್ಯವಸ್ಥೆಯನ್ನು ಪರಿಚಯಿಸಲಾಯಿತು. ಅದನ್ನೇ ಮೆಡಿಕಲ್ ಟೆಕ್ನಿಷಿಯನ್ಸ್ ಎಂದು ಕರೆಯಲಾಯಿತು. ಸಿನ್ಸ್ ದೆನ್ ದೀಸ್ ಪ್ರೊಫೆಷನಲ್ ಪೀಪಲ್ ಹ್ಯಾವ್ ಬಿಕಮ್ ಆನ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಹಾಸ್ಪಿಟಲ್ಸ್. ಆಗಿನಿಂದಲೂ ಈ ವೃತ್ತಿಪರ ಜನ ಆಸ್ಪತ್ರೆಗಳ ಬಹುಮುಖ್ಯವಾದ ಅಂಗವಾಗಿದ್ದಾರೆ.
ಡೆಫಿನಿಷನ್ ಆಫ್ ಮೆಡಿಕಲ್ ಟೆಕ್ನಿಷಿಯನ್. ಮೆಡಿಕಲ್ ಟೆಕ್ನಿಷಿಯನ್ನ ವ್ಯಾಖ್ಯೆ. People who study about medical equipment, operate them, and assist a physician or a surgeon or a nurse in diagnosis and treatment of patients are called medical technicians. ಯಾವ ಜನ ವೈದ್ಯಕೀಯ ಉಪಕರಣಗಳ ಕುರಿತು ಅಧ್ಯಯನ ಮಾಡುತ್ತಾರೋ ಅವುಗಳ ನಿರ್ವಹಣೆ ಮಾಡುತ್ತಾ ಒಬ್ಬ ವೈದ್ಯರಿಗೆ ಅಥವಾ ಒಬ್ಬ ಶಸ್ತ್ರಚಿಕಿತ್ಸಕರಿಗೆ ಅಥವಾ ಒಬ್ಬ ದಾದಿಗೆ ರೋಗಿಗಳ ರೋಗ ಪತ್ತೆ ಮತ್ತು ಅದರ ಶುಶ್ರೂಷೆಗೆ ಸಹಾಯ ಮಾಡುತ್ತಾರೋ ಅವರನ್ನು ಮೆಡಿಕಲ್ ಟೆಕ್ನಿಷಿಯನ್ ಎಂದು ಕರೆಯುತ್ತಾರೆ. ದೇ ಆರ್ ಅನ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಅ ಮೆಡಿಕಲ್ ಟೀಮ್ ವಿಚ್ ಸರ್ವ್ಸ್ ಪೇಷಂಟ್ಸ್. Types of technicians in hospitals. 1. Medical technicians. These trained professionals perform diagnostic tests on samples like blood, urine, stools taken from patients. ಈ ಪ್ರಶಿಕ್ಷಿತ ವೃತ್ತಿಪರರು ರೋಗಿಗಳಿಂದ ಪಡೆದ ರಕ್ತ, ಮೂತ್ರ, ಮಲ ಇವುಗಳ ನಮೂನೆಗಳಿಂದ ರೋಗ ಪತ್ತೆ ಮಾಡುತ್ತಾರೆ. They also analyze the result. ಅವರು ಪರಿಣಾಮವನ್ನು ವಿಶ್ಲೇಷಿಸುತ್ತಾರೆ. Normally, they work in laboratories. ಸಾಮಾನ್ಯವಾಗಿ ಅವರು ಪ್ರಯೋಗಾಲಯಗಳಲ್ಲಿ ಕೆಲಸ ನಿರ್ವಹಿಸುತ್ತಾರೆ. 2. Patient care technicians. These people check and monitor patients' vitals like blood pressure, pulse rate, temperature, glucose levels, dress the wounds and help the patient in their routine. ಈ ಜನ ರೋಗಿಗಳಲ್ಲಿ ಪ್ರಮುಖವಾದ ರಕ್ತದೊತ್ತಡ, ನಾಡಿ ಮಿಡಿತ, ಉಷ್ಣತೆ ಮತ್ತು ಗ್ಲೂಕೋಸ್ಗಳ ಲೆವೆಲ್ ಇವುಗಳನ್ನು ಪರಿಶೀಲಿಸಿ ಗಮನಿಸುತ್ತಾರೆ. ಹಾಗೆಯೇ ಗಾಯಗಳಿಗೆ ಪಟ್ಟಿ ಹಾಕುವುದು ಮತ್ತು ರೋಗಿಗಳ ನಿತ್ಯಕರ್ಮಗಳಿಗೆ ಸಹಾಯ ಮಾಡುತ್ತಾರೆ. 3. Equipment technicians. These people operate medical equipments like X-ray machines, MRI scanner, ECG, etc. and provide the data to the doctor or a surgeon. ಈ ಜನ ವೈದ್ಯಕೀಯ ಯಂತ್ರಗಳಾದ ಎಕ್ಸ್ರೇ ಮಷೀನ್, MRI ಸ್ಕ್ಯಾನರ್, ಇಲೆಕ್ಟ್ರೋಕಾರ್ಡಿಯೋಗ್ರಾಮ್ ಮುಂತಾದವುಗಳನ್ನು ಬಳಸಿಕೊಂಡು ಬಂದ ದತ್ತಾಂಶಗಳನ್ನು ವೈದ್ಯರಿಗೆ ಅಥವಾ ಶಸ್ತ್ರಚಿಕಿತ್ಸಕರಿಗೆ ಒದಗಿಸುತ್ತಾರೆ. They ensure proper functioning of the equipments and carry out minor repairs. ಇವರು ಯಂತ್ರಗಳು ಸರಿಯಾಗಿ ಕೆಲಸ ಮಾಡುತ್ತವೆಂದು ಖಚಿತಪಡಿಸಿಕೊಳ್ಳುತ್ತಾರೆ ಮತ್ತು ಚಿಕ್ಕ ಪುಟ್ಟ ರಿಪೇರಿಗಳನ್ನು ಮಾಡುತ್ತಾರೆ. Role of technicians. 1. Assisting doctors and surgeons in diagnosis and treatment by using medical equipments. ವೈದ್ಯಕೀಯ ಉಪಕರಣಗಳನ್ನು ಬಳಸಿಕೊಂಡು ವೈದ್ಯರಿಗೆ ಮತ್ತು ಶಸ್ತ್ರಚಿಕಿತ್ಸಕರಿಗೆ ರೋಗ ಪತ್ತೆಹಚ್ಚುವ ಮತ್ತು ಗುಣಪಡಿಸುವುದರಲ್ಲಿ ಸಹಾಯವನ್ನು ಮಾಡುವುದು. Operating the medical equipments, collecting data, analyzing data, and providing report of the result. 3. Maintenance of the medical equipments for proper functioning. 4. Ensure sterile environment in hospitals and assist a surgeon while he or she conducts surgery. ಆಸ್ಪತ್ರೆಯಲ್ಲಿ ಯಾವುದೇ ಕ್ರಿಮಿಕೀಟ ಇಲ್ಲದಿರುವ ಪರಿಸರವನ್ನು ಖಚಿತಪಡಿಸಿಕೊಳ್ಳುವುದು ಮತ್ತು ಸರ್ಜನ್ ಆಪರೇಷನ್ ಮಾಡುವಾಗ ಅವರಿಗೆ ಸಹಾಯ ಮಾಡುವುದು. 5th one, monitoring a patient's vitals and maintain a record. Conclusion. As more and more sophisticated equipments are introduced day by day, the requirement of trained professionals has become necessary in hospitals. These professionals are central to the medical team. Their role is not only important but also indispensable in hospitals.
ಇಲ್ಲಿ ಹಾಸ್ಪಿಟಲ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅನ್ನುವ ಎಸೆದ ಲಿಂಕ್ ಇದೆ. ಇದರ ಮೇಲೆ ಒತ್ತಿ ಅದು ನಿಮಗೆ ಸಿಗುತ್ತೆ.